ಏನತ್ಗೆ ಕೇಳಿದಕ್ಕೆ ಉತ್ತರ ಕೊಡದೆ ಹೀಗ್ ನಗ್ತಿದ್ದೀರಲ್ಲ? ವಿಷದಿಂದನೇ ಹೀಗಾಗ್ತಾ ಇರ್ಬೇಕು. ವಿಷ ತಿಂದಿದ್ದಕ್ಕೆ ಹುಚ್ಚಡಿತಾ ಅತ್ತೆ? ನಾನು ವಿಷ ಬೆರೆಸಿರೋ ಪ್ರಸಾದ ತಿಂದೆ ಅಂತ ನೀವು ನಂಬುದ್ರಿ ಅಲ್ವಾ? ನೀನ್ ನಿಜವಾಗ್ಲೂ ತಿಂದೆ ಅಲ್ವೇನೆ? ಆ ಆದ್ಯನ ಸಾಯಿಸ್ತೀನಿ ಅಂತ ಹೇಳ್ತಿದ್ದೆ. ಆ ಆದ್ಯನ್ನ ಸಾಯಿಸ್ಬಿಟ್ರೆ ನಮ್ ಸೀನು ಸಂತೋಷವಾಗಿರಲ್ಲ ಅಮ್ಮ. ಅದಕ್ಕೆ ನಮ್ ಸೀನುಗೆ ಆದ್ಯನ್ ಮೇಲಿರೋ ಪ್ರೀತಿನ ಸಾಯಿಸ್ದೆ. ಅರ್ಥ ಆಗ್ತಿಲ್ವೇ? ಅಮ್ಮ, ಅದು ವಿಷ ಅಲ್ಲ, ಜೇನ್ತುಪ್ಪ. ಹಾ, ಜೇನ್ತುಪ್ಪನಾ? ಜೇನ್ತುಪ್ಪನಾ? ವಿಷದ ಬಾಟ್ಲಲ್ಲಿ ಜೇನ್ತುಪ್ಪ ಹಾಕಿ ಅದು ವಿಷ ಅಂತ ಅವಳನ್ನ ನಂಬಿಸ್ದೆ. ಅದು ವಿಷ ಅಂತ ಅವಳು ನಂಬ್ಕೊಂಡು ಆದ್ಯ ನನ್ನ ತಿನ್ನು ಅಂದ್ಲು. ನಾನ್ ತಿಂದೆ. ಅವಳಿಗೆ ನನ್ ಮೇಲೆ ಅನುಮಾನ ಬರೋ ಹಾಗೆ ಮಾಡಿ ಎಲ್ರ ಕಣ್ಣಲ್ಲಿ ಕೆಟ್ಟವಳನ್ನಾಗ್ ಮಾಡ್ದೆ. ಈ ಏಟಿಗೆ ಅವನು ಆದ್ಯನ್ನ ಅಸಹ್ಯ ಪಟ್ಕೊಳ್ಳೋ ಹಾಗೆ ಮಾಡ್ದೆ. ಅವನು ಪ್ರೀತಿ ದೂರ ಆದ್ರೂ ಅದ್ರಲ್ಲಿ ಆಶ್ಚರ್ಯ ಪಡೋಂಥದ್ದೇನೂ ಇಲ್ಲ. ಸೂಪರ್ ಅತ್ತೆ, ನನಗಿಂತ ತುಂಬಾ ಚೆನ್ನಾಗಿ ಯೋಚಿಸಿದೀರಾ. ಹೇಳುದ್ನಲ್ಲ ಚಾರು, ಇನ್ ಮುಂದೆ ಅವಳ ಜೀವನ ಹೇಗಿರತ್ತೆ ಅಂತ ನೋಡು. ಯಾಕಪ್ಪ, ಏನಾಯ್ತು? ಇಷ್ಟು ಅರ್ಜೆಂಟ್ವಾಗಿ ಏನ್ ಮಾತಾಡ್ಬೇಕು? ಅದನ್ನ ನಿಮ್ಮ ಹತ್ರ ಮಾತಾಡೋದಕ್ಕಿಂತ ರಾಜಾರಾಮ್ ಅವ್ರ ಹತ್ರ ಮಾತಾಡೋದೇ ಕರೆಕ್ಟು. ನೀನೇನಪ್ಪ ಹಾಗ್ ಬೆನ್ನತ್ತಿದ್ಯಾ? ಪೂಜೆನ ಪೂರ್ತಿ ಆಗಕ್ ಬಿಡು. ಪೂಜೆ ನಿಲ್ಸಿ ನಿನ್ ಮಾತ್ ಕೇಳಕ್ಕೆ ನೀನೇನಾದ್ರೂ ಸಿದ್ಧಾಂತಿನ ವೇದಾಂತಿನ? ನೋಡಿ ಅಜ್ಜಿ, ದಯವಿಟ್ಟು ನನಗೆ ಅಡ್ಡ ಬರಬೇಡಿ. ನಾ ತುಂಬಾ ಮುಖ್ಯವಾದ ವಿಷಯನ ಹೇಳೋಕ್ ಹೊರಟಿದ್ದೀನಿ. ಅದಾಗಲ್ಲಪ್ಪ. ಇರು ಜಾನಕಿ, ನೀನ್ ಹೇಳಪ್ಪ. ಸರ್, ಅದು ರಾಜಲಕ್ಷ್ಮಿ ಅಮ್ಮನವ್ರು ಬಂದಿದ್ದಾರೆ. ಪೂಜೆ ನಿಲ್ಸ್ರು. ಏನ್ ಮಾಡ್ಬೇಕು ಅಂತ ಹೇಳು. ಏನಾಗ್ಬೇಕು ಅಂತ ಹೇಳು. ಪೂಜೆ ನಿಲ್ಸಿ. ಪೂಜೆ ನಿಲ್ಲಿಸ್ರು. ಪೂಜೆ ಹೇಳು ತಾಯಿ, ಏನಾಗಿದೆ ಅಂತ ಹೇಳು. ನಾವ್ ಏನ್ ಮಾಡ್ಬೇಕು ಅಂತ ಹೇಳಮ್ಮ. ಅನರ್ಥ ಆಗೋಗಿದೆ ಕಣ್ರೋ, ಅನರ್ಥ ಆಗೋಗಿದೆ. ಏನ್ ಅನರ್ಥನಮ್ಮ? ಗ್ರಾಮ ದೇವತೆ ಕಣ್ಣೀರ್ ಹಾಕ್ತಿದ್ದಾಳೆ. ನನ್ ಜಾಗಕ್ಕೆ ಬಂದು ನನಗೆ ನೈವೇದ್ಯ ಕೊಡ್ದೆ, ನನಗೆ ಈಡ್ಗಾಯ್ಗಳನ್ನ ಹೊಡಿದೆ, ನನ್ ಪೂಜೆಗೆ ಭಂಗ ಮಾಡಿದಿರಾ. ಕಾಪಾಡಮ್ಮ, ನಮ್ಮನ್ನ ಕಾಪಾಡು, ನಮ್ಮನ್ನ ಕ್ಷಮಿಸು ತಾಯಿ. ನಮ್ಮಿಂದ ತಪ್ಪಾಗೋಗಿದ್ಯಮ್ಮ, ನಮ್ಮನ್ನ ಕ್ಷಮಿಸು, ನಮ್ಮನ್ನ ಕಾಪಾಡು ತಾಯಿ, ಕಾಪಾಡು. ಮಾಡ್ಕೊಳ್ಳಲ್ಲ. ನನ್ನ ಪೂಜೆಗೆ ಭಂಗ ತರೋದಕ್ಕೆ ಪಕ್ಕದೂರಿಂದ ಒಬ್ಬ ಬಂದಿದ್ದಾನೆ. ನಮ್ಮೂರಿಗೆ ಯಾರು ಬಂದಿದಾರಮ್ಮ? ಇವರೆಲ್ಲರೂ ನಮ್ಮೂರವ್ರೆ. ಇಲ್ಲ ಕಣೋ, ಇಲ್ಲ. ನಿಮ್ಮ ಮಧ್ಯಾಹ್ನ ಒಬ್ಬ ಇದ್ದಾನೆ. ಭಕ್ತಿಯಿಂದ ಹಣೆ ಮೇಲೆ ಇಟ್ಕೊಳ್ಬೇಕಾದ ಕುಂಕುಮನ ನೆಲದ ಪಾಲ್ ಮಾಡಿದಾನೆ. ಏಯ್, ನೀನೇ ಅಲ್ವೇನಾ ಪಕ್ಕದೂರವನು? ಕುಂಕುಮ ನೆಲಕ್ ಬೀಳಿಸಿ ಬಂದಿದ್ಯಲ್ಲ. ಇಲ್ಲ ರೀ, ಆದ್ಯ ಸುಳ್ಳು ಹೇಳ್ತಾ ಇದ್ದಾಳೆ. ಇವಳು ಅಮೆರಿಕದಿಂದ ಬಂದಿರೋ ಹುಡುಗಿ. ಇವಳು ಮೈ ಮೇಲೆ ಅಮ್ಮೋರ್ ಬರ್ತಾರ? ಏನಕ್ಕ ಇಲ್ಲ ಕರ್ಕೊಂಡ್ ಬಂದಿದ್ಯಾ? ನಾನು ಆಟನೆಲ್ಲ ಡಿಸ್ಟರ್ಬ್ ಮಾಡ್ದೆ. ಆಟ ಆಮೇಲಾದ್ರೂ ಆಡ್ಬೋದು ಕಣೋ, ಈಗ ನೀನ್ ನನಗೊಂದ್ ಹೆಲ್ಪ್ ಮಾಡ್ಬೇಕು. ಅಕ್ಕ,
ಇಷ್ಟೊಂದ್ ಸೀರಿಯಸ್ ಆಗಿದ್ಯಾ ಅಂದ್ರೆ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ ಅಂತ ಅರ್ಥ ಆಯ್ತು. ಹೇಳು, ಪ್ರಾಬ್ಲಮ್ ಏನು? ಯಾಕೆ ಏನು ಈ ವಿವರಗಳನ್ನೆಲ್ಲ ನಿನಗೆ ಆಮೇಲೆ ಹೇಳ್ತೀನಿ. ಮೊದ್ಲು ನಾನು ಹೇಳ್ದಾಗೆ ನೀನ್ ಕೇಳ್ಬೇಕು. ಕೇಳ್ತೀನಿ ಅಂತ ಅನ್ಕೋ, ಅವಾಗ ನನಗ್ ಚಾಕ್ಲೇಟ್ ಕೊಡ್ತೀಯಾ? ನಿನಗೆ ಎಷ್ಟು ಚಾಕ್ಲೇಟ್ಸ್ ಬೇಕೋ ಅಷ್ಟು ಚಾಕ್ಲೇಟ್ಸ್ ಕೊಡ್ತೀನಿ. ನನಗೊಂದ್ ಸಹಾಯ ಮಾಡು ಬಿಟ್ಟು. ಜಾಸ್ತಿ ಏನ್ ಬೇಡ ಬಿಡು, 1-2 ಕೊಡು ಸಾಕು. ಸರಿ ಕಣೋ, ಕೊಡ್ತೀನಿ. ಸರಿ ಆಯ್ತು, ನಾನು ಇವಾಗ ಏನ್ ಮಾಡ್ಬೇಕು? ಆಕ್ಟಿಂಗ್ ಮಾಡ್ಬೇಕು. ಓ, ಆಕ್ಟಿಂಗಾ? ನಂಗ್ ತುಂಬಾ ಇಷ್ಟ. ಹೇಳಕ್ಕ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತರ ಮಾಡ್ಬೇಕಾ, ಇಲ್ಲಾಂದ್ರೆ KGF ಅಲ್ಲಿ ರಾಕಿ ಬೈ ತರ ಮಾಡ್ಬೇಕಾ? ಅಷ್ಟೊಂದ್ ಹೈ ಅಲ್ಲಿ ಬೇಡ ಕಣೋ. ಸಿಂಪಲ್ ಆಗಿ ಕಣ್ಣು ಹೋದಾಗ ಆಕ್ಟಿಂಗ್ ಮಾಡ್ಬೇಕು. ಬ್ಲೈಂಡಾ? ಬಿಟ್ಟು 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 ಪ್ಲೀಸ್ ಬಿಟ್ಟು ನನಗೋಸ್ಕರ ಈ ಚಿಕ್ಕ ಹೆಲ್ಪ್ ಮಾಡು. ಸರಿ ಸರಿ, ನೀನ್ ಇಷ್ಟೊಂದ್ ಕೇಳ್ಕೊತಿದ್ಯಾ ಅಂದ್ರೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ಸ್ ಬಿಟ್ಟು. ಹುಷಾರು ಬಿಟ್ಟು, ಯಾರಿಗೂ ಅನುಮಾನ ಬರಬಾರ್ದು. ಅಕ್ಕ, ನಾನಷ್ಟು ಈಸಿಯಾಗಿ ಯಾರ ಕೈಲೂ ಸಿಕ್ಕಾಕೊಳ್ಳಲ್ಲ. ಒಂದ್ಸಲ ಒಪ್ಕೊಂಡ್ರೆ ಕ್ಯಾರೆಕ್ಟರ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಡ್ತಾನೆ ಬಿಟ್ಟು. ನೋಡ್ತೀನಿ ಬಿಟ್ಟು ನೀನ್ ಹೇಗ್ ಮಾಡ್ತೀಯ ಅಂತ. ನಡಿ ನಡಿ ನಡಿ. ಅಮ್ಮ, ನನಗ್ ಕಣ್ ಕಾಣಿಸ್ತಾ ಇಲ್ಲ. ಕಣ್ ತುಂಬಾ ಉರಿತಾ ಇದೆ. ಕಣ್ಣು ಉರಿತಾ ಇದೆ. ನನ್ ಕಣ್ ಕಾಣಿಸ್ತಾ ಇಲ್ಲ.